ಭಾರಿ ಚಂದದ ಊಟ. ತುಂಬಾ ಖುಷಿ ಆಗ್ತದೆ ಈ ತರ ಊಟ ಮಾಡ್ಲಿಕ್ಕೆ, ಎಲ್ಲರ ಜೊತೆಗೆ ಸೇರಿ ಅಡಿಗೆ ಮಾಡಿ ಊಟ ಮಾಡ್ಲಿಕ್ಕಂತೂ ಸೂಪರ್ ಆಗುತ್ತೆ. ಇದಾಗಿದೆ. ತೆಗೆದು ಬಿಡುವ. ಈಗ ಫ್ರೆಶ್ ಮೀನೆಲ್ಲ ಸಿಗುದಿಲ್ಲ, ಎಲ್ಲ ಐಸ್ ಮೀನು ಸಿಗೋದು. ಈ ಟೈಮಲ್ಲಿ ಮಂಗಳೂರಲ್ಲೆಲ್ಲ ಜಾಸ್ತಿ ಒಣ ಮೀನು ನಾವು ಯೂಸ್ ಮಾಡ್ತೇವೆ. ಕೇವಲ ಸಿಗಡಿ ಅಂತಲ್ಲ, ಬೇರೆ ಎಲ್ಲ ಒಣ ಮೀನನ್ನು ನಾವು ಹಾಕಿ ಪದಾರ್ಥವನ್ನು ಮಾಡೋದುಂಟು. ಹಾಯ್ ಎಲ್ಲರಿಗೂ, ಇವತ್ತು ಮಳೆಗಾಲದ ಸ್ಪೆಷಲ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇಲ್ಲಿ ಮಳೆ ಟೈಮಲ್ಲಿ ಫ್ರೆಶ್ ಮೀನು ಸಿಗುದಿಲ್ಲ, ಹಾಗಾಗಿ ನಾವು ಒಣ ಮೀನನ್ನ ಉಪಯೋಗಿಸಿ ಮಳೆಗಾಲದಲ್ಲಿ ಅಡುಗೆಯನ್ನ ಮಾಡ್ತೇವೆ. ಒಂದು ಸಾಂಪ್ರದಾಯಿಕವಾದ ಅಡುಗೆಯನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಮ್ಮ ಮನೆಯವರೆಲ್ಲರೂ ಸೇರಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ನೋಡಿ, ಒಣ ಸಿಗಡಿ ಇದು ಮೀಡಿಯಂ ಸೈಜ್, ತುಂಬ ಚಿಕ್ಕದು ಕೂಡ ಅಲ್ಲ, ದೊಡ್ಡದು ಕೂಡ ಅಲ್ಲ. ನಾವೇ ಮನೆಯಲ್ಲಿ ಮಾಡಿದ್ದು. ಡಿಸೆಂಬರ್ ಟೈಮಲ್ಲಿ ನದಿಯಿಂದ ತೆಗೆದು ಒಣಗಿಸಿ ರೆಡಿ ಮಾಡಿ ಇಟ್ಟದು, ಮಳೆಗಾಲಕ್ಕೆ ಆಗುತ್ತೆ ಅಂತ ಹೇಳಿ. ಸುಮಾರುಂಟು, ನಿಮಗೆ ಸಹ ಬೇಕಿದ್ದ ಹೇಳಿ, ನಾನು ಕೊಡ್ತೇನೆ. ನಿಮಗೆ ಸಹ ನಾನು ಸುಮಾರು ಜನರಿಗೆ ಕೊಟ್ಟಿದ್ದೇನೆ. ಇವತ್ತು ಇದರದ್ದೊಂದು ಒಳ್ಳೆ ಚಟ್ನಿ ಮಾಡುವ, ತುಂಬ ಒಳ್ಳೆದಾಗ್ತದೆ. ಚಟ್ನಿ, ಸಾರು, ಈ ನಮ್ಮದು ಬಸಳೆಗೆ ಹಾಕಿ ಅಥವಾ ಸೌತೆಕಾಯಿಗೆ ಹಾಕಿ ಸಾಂಬಾರು ಮಾಡೋದು ಭಾರಿ ಒಳ್ಳೆದಾಗ್ತದೆ. ಇದು ಯಾವುದಕ್ಕೆ ಸಹ ಆಗ್ತದೆ. ಬೂದು ಕುಂಬಳಕಾಯಿಗೆ ಹಾಕಿ ಸಾಂಬಾರು ಮಾಡೋದು ತುಂಬ ಒಳ್ಳೆದಾಗ್ತದೆ. ಓಕೆ, ಈಗ ನಾವು ಇದು ಮನೆಯಲ್ಲಿ ಮಾಡಿರೋದ್ರಿಂದ ಇದು ಕ್ಲೀನ್ ಉಂಟು. ನಾನು ಇದನ್ನು ನೀರಲ್ಲಿ ತೊಳೆಯುವುದಿಲ್ಲ, ಡೈರೆಕ್ಟಾಗಿ ಇದನ್ನು ಹುರಿದುಕೊಳ್ತೇನೆ. ಓಕೆ, ಈಗ ಇದನ್ನು ಹುರಿದುಕೊಳ್ಳುವ. ಸುಮಾರು 1.5 ಕಪ್ಪಿನಷ್ಟು ಉಂಟು ಇದರಲ್ಲಿ. ಓಕೆ, ಇವತ್ತು ಚಟ್ನಿ ಮಾಡುವ. ಇದದ್ದು ಸಿಗಡಿಯನ್ನು ಹುರಿದುಕೊಳ್ಳುವ. ಒಳ್ಳೆ ಕ್ರಿಸ್ಪಿ ಆಗಬೇಕು ಸಿಗಡಿ. ಅದು ನಮಗೆ ಮುಟ್ಟುವಾಗ ಗೊತ್ತಾಗ್ತದೆ, ಕಟ್ ಆಗಬೇಕು. ಹೀಗೆ ಇನ್ನು ಒಳ್ಳೆ ಫ್ರೈ ಆಗಬೇಕು. ಇದು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯಿತು. ಇದಾಗಿದೆ, ತೆಗೆದು ಬಿಡುವ. ನಿನ್ನೆ ರಾತ್ರಿಯ ರೈಸ್ ಇದು, ಬಿಸಿ ಮಾಡುವ. ಕುಚ್ಚಲಕ್ಕಿದು ಗಂಜಿ ಮಾಡುವ ಇವತ್ತು. ಚಟ್ನಿಗೆ ಒಳ್ಳೆದಾಗ್ತದೆ. ಅರ್ಧ ಗೆರೆಟಷ್ಟು ಕಾಯಿ, ಬ್ಯಾಡಿಗೆ ಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನಿಲ್ಲಿ ಸುಮಾರು 8 ಮೆಣಸನ್ನು ಹಾಕಿದ್ದೇನೆ. 3 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಹುಳಿ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ಮತ್ತೆ ಸ್ವಲ್ಪ ಕಲ್ಲುಪ್ಪು. ನೋಡಿ, ಇಷ್ಟಾದರೆ ಸಾಕು. ನೀರು ಹಾಕಲಿಲ್ಲ ನೋಡಿ, ನೀರು ಹಾಕದೇನೆ ಗಟ್ಟಿಯಾಗಿ ಈ ಥರ ಮಾಡಿದರೆ ಆಯಿತು. ನೋಡಿ, ಇಷ್ಟಾದರೆ ಸಾಕು. ತೆಗೆದು ಬಿಡುವ.
ಕರಿಬೇವಿನ ಸೊಪ್ಪು ತೆಗೆಯುವ ಒಗ್ಗರಣೆಗೆ. ಓಕೆ, ಸ್ವಲ್ಪ ಸಾಕು. ಇದಾಗಿದೆ. ತೆಗೆದು ಬಿಡುವ. ಚಟ್ನಿಗೊಂದು ಒಗ್ಗರಣೆ ಕೊಡ್ಲಿಕ್ಕುಂಟು. ತೆಂಗಿನೆಣ್ಣೆ, ಈರುಳ್ಳಿ ಒಂದು ಚಿಕ್ಕದು. ಈರುಳ್ಳಿ ಒಳ್ಳೆ ಕೆಂಪಾಗಬೇಕು. ಈರುಳ್ಳಿ ಕೆಂಪಾಗುವವರೆಗೆ ಇದನ್ನು ಫ್ರೈ ಮಾಡಬೇಕು. ಭಾರಿ ಒಳ್ಳೆದಾಗ್ತದೆ. ಇದು ಬೇಕಿದ್ರೆ ಮಾತ್ರ, ಇದು ಆಪ್ಷನಲ್. ಹೀಗೇನೆ ಚಟ್ನಿ ತಿನ್ಬೋದು, ಅಥವಾ ಈ ಥರ ಒಂದು ಒಗ್ಗರಣೆ ಕೊಟ್ಟು ನೋಡಿ, ಒಳ್ಳೆದಾಗ್ತದೆ. ಎರಡು ರೀತಿಯಲ್ಲಿ ಕೊಡ್ಬೋದು. ಒಂದು ಈರುಳ್ಳಿಯನ್ನು ಫ್ರೈ ಮಾಡೋದು ಕೆಂಪಾಗುವವರೆಗೆ, ಮತ್ತೊಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚಟ್ನಿ ಮೇಲೆ ಹಾಕೋದು. ಅದು ಹಾಕಿದ ಒಳ್ಳೆ ಕರುಮ್ ಅಂತ ಆಗುತ್ತೆ ಚಟ್ನಿ ತಿನ್ನಲಿಕ್ಕೆ. ಹಾಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಗ್ಗರಣೆಯನ್ನು ಕೊಡ್ಬೋದು. ನಾನು ಇವತ್ತು ಈರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ತೇನೆ. ಒಳ್ಳೆದಾಗ್ತದೆ. ಒಳ್ಳೆ ಕೆಂಪಾಗಬೇಕು ಈರುಳ್ಳಿ ಮಾತ್ರ. ನೋಡಿ, ಸಿಗಡಿ ಒಳ್ಳೆ ಕ್ರಿಸ್ಪಿಯಾಗಿದೆ. ನೋಡಿ, ಒಳ್ಳೆ ಫ್ರೈ ಮಾಡಬೇಕು. ನೋಡಿ, ಸಿಗಡಿಯನ್ನು ಸ್ವಲ್ಪ ಕ್ರಷ್ ಮಾಡು. ಈ ಥರ ಪುಡಿ ಮಾಡಿದರೆ ಆಯಿತು. ಒಳ್ಳೆ ಫ್ರೈ ಮಾಡಿ ಈ ಥರ ಪುಡಿ ಮಾಡಿದರೆ ಸುಲಭ ಆಗ್ತದೆ. ಇದು ಒಳ್ಳೆ ಕ್ಲೀನ್ ಸಿಗಡಿ, ಮನೆಯಲ್ಲೇ ಮಾಡಿದ್ದು. ನಿಮಗೆ ಕೂಡ ಬೇಕಿದ್ದರೆ ಹೇಳಿ, ಕೊಡ್ತೇನೆ ನಾನು. ಉಂಟು ನನ್ನಲ್ಲಿ ಸ್ವಲ್ಪ. ನಂಬರ್ ಕೊಡ್ತೇನೆ, ಅದಕ್ಕೆ ವಾಟ್ಸಪ್ ಮಾಡಿದರೆ ಆಯಿತು. ಸುಮಾರು ಜನ ತಗೊಂಡಿದ್ದಾರೆ ಸಿಗಡಿ. ಈರುಳ್ಳಿ ಕೂಡ ಅಲ್ಲಿ ಕೆಂಪಾಗ್ತಾ ಉಂಟು. ಕೆಂಪಾಗಬೇಕು ಇನ್ನೂ ಸಹ. ಸೊ ಅದು ಕೆಂಪಾಗುವಷ್ಟರಲ್ಲಿ ಇದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಡು. ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಚಟ್ನಿಯನ್ನು ಹಾಕುವ. ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಭಾರಿ ಒಳ್ಳೆಯದಾಗ್ತದೆ. ಓಕೆ, ಈ ಥರ ಒಮ್ಮೆ ಮಾಡಿ ನೋಡಿ, ನಿಮಗೆ ಒಳ್ಳೆಯದಾಗ್ತದೆ. ಒಳ್ಳೆ ಮಿಕ್ಸ್ ಮಾಡಬೇಕು ಮಾತ್ರ. ಓಕೆ, ಹಾಗೆ ಸಿಗಡಿಯನ್ನು ಹಾಕಿದರೆ ಆಯಿತು. ಎಷ್ಟು ಬೇಕಷ್ಟು ಚೆಂದ ಮಾಡಿ ಮಿಕ್ಸ್ ಮಾಡುವ. ಕೈಯಲ್ಲಿ ಮಾಡ್ತೇನೆ, ಹೀಗೆ ಮಾಡಿದಷ್ಟು ಒಳ್ಳೆ ಮಿಕ್ಸ್ ಆಗಲಿಕ್ಕಿಲ್ಲ. ಭಾರಿ ಒಳ್ಳೆ ಒಂದು ಚಟ್ನಿ ಇದು. ಗಂಜಿ ಊಟಕ್ಕಂತೂ ಸೂಪರ್ ಆಗುತ್ತೆ. ಈಗ ಫ್ರೆಶ್ ಮೀನೆಲ್ಲ ಸಿಗೋದಿಲ್ಲ, ಎಲ್ಲ ಐಸ್ ಮೀನು ಸಿಗೋದು. ಈ ಟೈಮಲ್ಲಿ ಮಂಗಳೂರಲ್ಲೆಲ್ಲ ಜಾಸ್ತಿ ಒಣ ಮೀನು ನಾವು ಯೂಸ್ ಮಾಡ್ತೇವೆ. ಕೇವಲ ಸಿಗಡಿ ಅಂತಲ್ಲ, ಬೇರೆ ಎಲ್ಲ ಒಣ ಮೀನನ್ನು ನಾವು ಹಾಕಿ ಪದಾರ್ಥವನ್ನು ಮಾಡೋದುಂಟು. ಓಕೆ, ಈಗ ಬಿಸಿ ಬಿಸಿ ಗಂಜಿ ಜೊತೆ ನುಂಗೆ ಲೆಟ್ಟಿ ಚಟ್ನಿ ಸರ್ವ್ ಮಾಡಿ ತಿನ್ನುವ. ಆಹಾ, ವಾವ್. ಇದಕ್ಕೆ ಚಟ್ನಿ ಹಾಕಿದ್ರೆ ಸೂಪರ್. ವಾವ್, ಈ ಥರ ಚಟ್ನಿ ಇದ್ರೆ ಸ್ವಲ್ಪ ಸಾಕು. ಚಟ್ನಿ ಜಾಸ್ತಿ ಬೇಕಂತಿಲ್ಲ, ತುಂಬ ಒಳ್ಳೆದಾಗ್ತದೆ. ಸಂಜೆ ಊಟ ಮಾಡ್ತೀಯಾ? ಸಂಜೆಗೆ ಸ್ವಲ್ಪ ಸಾಕು. ಎಂತಲ್ಲ, ಇದು ಚಟ್ನಿ ಸ್ವಲ್ಪ ತಿಂದರೆ ಸಾಕಾಗ್ತದೆ. ಬನ್ನಿ ಎಲ್ಲರೂ ಊಟಕ್ಕೆ. ನಾವು ನಮ್ಮ ನೇಬರ್ ಜೊತೆ ಊಟ ಮಾಡ್ತಾ ಇದ್ದೇವೆ ಇವತ್ತು. ನೀವು ಸಹ ಬನ್ನಿ ಊಟ ಮಾಡಲಿಕ್ಕೆ. ಭಾರಿ ಚಂದದ ಊಟ, ತುಂಬ ಖುಷಿ ಆಗ್ತದೆ ಈ ಥರ ಊಟ ಮಾಡಲಿಕ್ಕೆ. ಎಲ್ಲರ ಜೊತೆಗೆ ಸೇರಿ ಅಡಿಗೆ ಮಾಡಿ ಊಟ ಮಾಡಲಿಕ್ಕಂತೂ ಸೂಪರ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಈ ಥರ ಎಟ್ಟಿ ಚಟ್ನಿಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್. ಎಲ್ಲರೂ ಬಾಯ್ ಮಾಡಿ. ಬಾಯ್. ಸಂಜೆ ಬಾಯ್ ಮಾಡಿ. ಬಾಯ್.